ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಜ ಜ್ಯೋತಿಷಿ. ನನ್ನ ಗುರುಗಳಾದ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ, ಶ್ರೀ ಡಾಕ್ಟರ್ ಬದ್ರಿನಾಥ್ ಗುರೂಜಿ, ಶ್ರೀ ಡಾಕ್ಟರ್ ಸುಧೀಂದ್ರ ಗುರೂಜಿ ಅವರಿಗೆ ನನ್ನ ನಮಸ್ಕಾರಗಳು. ಇಷ್ಟದೇವರಿಗೆ ನಮೋ ನಮಃ. ಹಸ್ತ ಸಾಮುದ್ರಿಕ ಶಾಸ್ತ್ರ. ಇವತ್ತು ನಾನು ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ನನಗೇನು ಗೊತ್ತಿರುತ್ತೋ ಅದನ್ನ ಎಲ್ಲರಿಗೂ ತಿಳಿಸಬೇಕು ಅಂತ ಒಂದು ಮುಖ್ಯ ಉದ್ದೇಶದಿಂದ ನಾನು ಇವತ್ತು ಈ ಶಾಸ್ತ್ರವನ್ನು ಒಂದು ಪರಿಚಯವನ್ನು ಮಾಡ್ತಾ ಇದ್ದೀನಿ. ಹಸ್ತ ಸಾಮುದ್ರಿಕದ ಪರಿಚಯ. ಹಸ್ತ ಸಾಮುದ್ರಿಕ ಶಾಸ್ತ್ರ ಜ್ಯೋತಿಷ ಶಾಸ್ತ್ರದಲ್ಲಿ ಮಹತ್ತರ ಸ್ಥಾನವನ್ನು ಪಡೆದಿದೆ. ಮಾನವ ಭವಿಷ್ಯ ನುಡಿಯುವುದರಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೂ ಜ್ಯೋತಿಷ ಶಾಸ್ತ್ರಕ್ಕೂ ಒಂದಕ್ಕೊಂದು ಸಂಬಂಧಗಳಿರುವುದು ಸತ್ಯ. ಭಾರತ ದೇಶಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಚಿರಪರಿಚಿತ. ಅನಾದಿ ಕಾಲದಿಂದ ಈ ಶಾಸ್ತ್ರವು ನಮ್ಮ ಪೂರ್ವಿಕರಿಂದ ಸದುಪಯೋಗವಾಗುತ್ತದೆ. ಭಾರತೀಯ ಸಾಮುದ್ರಿಕ ಶಾಸ್ತ್ರವನ್ನು ಅಂಗ ಸಾಮುದ್ರಿಕ ಶಾಸ್ತ್ರ ಎಂದು ಕರೆಯುವರು. ಸಾಮುದ್ರಿಕ ಶಾಸ್ತ್ರದಲ್ಲಿ ಮುಖ ಸಾಮುದ್ರಿಕ, ಪಾದ ಸಾಮುದ್ರಿಕ, ಹಸ್ತ ಸಾಮುದ್ರಿಕ ಮತ್ತು ಶಾರೀರಿಕ ಶಾಸ್ತ್ರ ಎಂಬ ವಿಭಾಗಗಳಿವೆ. ಭಾರತ ದೇಶ ಈ ಶಾಸ್ತ್ರಗಳಿಗೆ ಉಗಮ ಸ್ಥಾನ ಆಗಿದ್ದರಿಂದ ಇತರ ಮೂಲ ಪುರುಷರು ಭಾರತೀಯರೇ ಎನ್ನುವುದರಲ್ಲಿ ಸಂಶಯವಿಲ್ಲ. ಸಮುದ್ರ ರಾಜನು ಶೇಷಸಾಯಿಯಾಗಿ ಸಮುದ್ರದ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿದ್ದ. ಮಹಾವಿಷ್ಣುವಿನ ದೇಹದ ಲಕ್ಷಣಗಳನ್ನು ಅಂಗವಿದ್ಯೆಯ ಪ್ರಕಾರವಾಗಿ ಅಧ್ಯಯನ ಮಾಡಿ ತನ್ನ ಶಿಷ್ಯ ವೃಂದಕ್ಕೆ ಈ ವಿದ್ಯೆಯನ್ನು ಬೋಧಿಸಿದನಾದ ಕಾರಣ ಇದಕ್ಕೆ ಸಾಮುದ್ರಿಕ ಶಾಸ್ತ್ರವೆಂದು ಹೆಸರು ಬಂದಿತು. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಸಾಮುದ್ರಿಕ ಶಾಸ್ತ್ರದ ಉಲ್ಲೇಖವಿದೆ. ಹನುಮಂತನು ಸೀತಾದೇವಿಯನ್ನು ಹುಡುಕಿಕೊಂಡು ಲಂಕಕ್ಕೆ ಹೋದಾಗ ರೇಖಾಶಾಸ್ತ್ರದ ಅನುಭವದಿಂದಲೇ ಸೀತೆಯನ್ನು ಗುರುತಿಸುತ್ತಾನೆ. ಮಂಡೋದರಿಯನ್ನು ನೋಡಿ ಪದ್ಮರೇಖೆಗಳಿಲ್ಲ ಪಾದದ ಮುಂದೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಸೀತೆ ಇವಳಲ್ಲ ಎಂದು ನಿರ್ಧರಿಸುತ್ತಾನೆ. ಶಿವನೇ ಈ ಜ್ಞಾನವನ್ನು ಪಾರ್ವತಿಗೆ ಹೇಳಿದ ಎಂಬ ಉಲ್ಲೇಖವೂ ಕಂಡುಬರುತ್ತದೆ. ಇದರಿಂದಲೂ ನಮ್ಮ ಭಾರತವೇ ಮೂಲ ಸ್ಥಾನವೆಂದು ಖಚಿತವಾಯಿತು. ಭಾರತೀಯ ಸಾಮುದ್ರಿಕ ಶಾಸ್ತ್ರಗಳಲ್ಲಿ ಅತಿ ಮುಖ್ಯವಾದದ್ದು ಹಸ್ತ ಸಾಮುದ್ರಿಕ ಶಾಸ್ತ್ರ. ಪಾಶ್ಚಾತ್ಯ ಹಸ್ತ ಸಾಮುದ್ರಿಕ ತಜ್ಞ ಹೀರೋ ಭಾರತಕ್ಕೆ ಬಂದು ಈ ಜ್ಞಾನವನ್ನು ಅತ್ಯಂತ ಆಳವಾಗಿ ಅಭ್ಯಸಿಸಿ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗಿ ಹೆಚ್ಚು ಪ್ರಚಾರ ಮಾಡಿದ. ಹಸ್ತ ಸಾಮುದ್ರಿಕ ಶಾಸ್ತ್ರವು ಭಾರತದಿಂದ ಚೈನಾ, ಟಿಬೆಟ್, ಈಜಿಪ್ಟ್, ಪರ್ಷಿಯಾ ಹಾಗೂ ಯುರೋಪಿಯನ್ ಇತರ ದೇಶಗಳಿಗೆ ಹರಡಿಕೊಂಡಿತು ಎಂದಿದ್ದಾರೆ. ಆದರೆ ಇದಕ್ಕೆ ಸೂಕ್ತ ಉಲ್ಲೇಖನವಿಲ್ಲ. ಚೈನಾದಿಂದ ಗ್ರೀಸ್ ಬಂದ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಅನಾಕ್ಸಾಗೋರಸ್ ಎಂಬವನು ಅಭ್ಯಾಸ ಮಾಡಿದ. ಹಸ್ತವನ್ನು ಅಧ್ಯಯನ ಮಾಡುವ ಮೂಲಕ ವ್ಯಕ್ತಿಯ ಗುಣಲಕ್ಷಣಗಳನ್ನು ಗುರುತಿಸುವ, ಭವಿಷ್ಯ ನುಡಿಯುವ ಕಲೆ. ಇದನ್ನು ಹಸ್ತದ ಓದು ಅಥವಾ ಕೈರೋಲಜಿ ಎಂದು ಕೂಡ ಕರೆಯಲಾಗುತ್ತದೆ. ಅನೇಕ ಸಾಂಸ್ಕೃತಿಕ ಭಿನ್ನತೆಗಳೊಂದಿಗೆ ಈ ಪದ್ಧತಿ ಜಗತ್ತಿನಾದ್ಯಂತ ಕಾಣಸಿಗುತ್ತದೆ. ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ರೂಢಿ ಮಾಡಿಕೊಂಡಿರುವವರನ್ನು ಸಾಮಾನ್ಯವಾಗಿ ಹಸ್ತ ಸಾಮುದ್ರಿಕರು, ಹಸ್ತ ಓದುಗರು, ಕೈ ಓದುಗರು, ಹಸ್ತ ವಿಶ್ಲೇಷಕರು ಅಥವಾ ಕೈರೋಲಜಿಸ್ಟ್ಗಳು ಎಂದು ಕರೆಯಲಾಗುತ್ತದೆ. 1460ರಲ್ಲಿ ಜೋಹನ್ ಹರ್ತೀಸ್ ಎಂಬ ಖಗೋಳಶಾಸ್ತ್ರಜ್ಞ
ಪ್ರಪ್ರಥಮವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರ ವಿವರಿಸುವ ಕೃತಿ ಬರೆದಿದ್ದಾರೆ. ಅದೃಷ್ಟ ದೆಸೆ ಮತ್ತು ಭವಿಷ್ಯಗಳನ್ನು ತಿಳಿವುಪಡಿಸುವ ಹಲವು ಜ್ಯೋತಿಷ್ಯ ಶಾಸ್ತ್ರಜ್ಞರು ತಮ್ಮದೇ ಆದ ವಿಚಾರಗಳೊಂದಿಗೆ ಹಸ್ತ ಸಾಮುದ್ರಿಕ ಕೃತಿ ರಚಿಸಿದ್ದಾರೆ. ಎಲ್ಲಾ ಕೃತಿಗಳು ಹಸ್ತದಲ್ಲಿ ಮೂಡಿರುವ ಪ್ರತಿಯೊಂದು ರೇಖೆಯ ಸ್ಥಿರತೆ, ಬೆಳವಣಿಗೆ ಮತ್ತು ಆಕಾರ ಆಧರಿಸಿ ಮಾನವನ ಭವಿಷ್ಯ, ಆರೋಗ್ಯ, ಆಯುಷು, ಯೋಗಾಯೋಗ, ಸಂತಾನ ಯೋಗ, ಕಂಕಣ ಭಾಗ್ಯ ಮತ್ತು ಸಂಭವಿಸಬಹುದಾದ ದುರಂತಗಳನ್ನು ತಿಳಿಯಪಡಿಸುತ್ತವೆ. ಹಸ್ತರೇಖೆ ನೋಡಿ ಭೂತ ಭವಿಷ್ಯ ವರ್ತಮಾನಗಳನ್ನು ಹೇಳುವ ಹಲವು ಪಂಡಿತರಿದ್ದಾರೆ. ಇದನ್ನು ಕೈ ನೋಡಿಯೇ ಹೇಳಬೇಕಾಗುತ್ತದೆ ಹಾಗೂ ಪ್ರತಿಯೊಬ್ಬರ ಹಸ್ತರೇಖೆಯು ಇನ್ನೊಬ್ಬರಿಗಿಂತ ಭಿನ್ನವಾಗಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬರ ಭೂತ ಭವಿಷ್ಯ ವರ್ತಮಾನಗಳಿಗೂ ಬೇರೆ ಬೇರೆ ಇರುತ್ತದೆ. ಆದರೆ ಹಸ್ತರೇಖೆ ವಿಜ್ಞಾನದಲ್ಲಿ ಆಳ ಅಭ್ಯಾಸ ಮಾಡಿದವರು ಮಾತ್ರ ಭೂತ ಭವಿಷ್ಯ ಹಾಗೂ ವರ್ತಮಾನಗಳನ್ನು ನಿಖರವಾಗಿ ಹೇಳಬಲ್ಲರು. ಆದರೆ ಸರಿಯಾದ ಜ್ಞಾನವಿಲ್ಲದೆ ಹಸ್ತರೇಖೆಯಿಂದ ಭವಿಷ್ಯ ತಿಳಿಯಲು ಸಾಧ್ಯವಿಲ್ಲ. ಹಸ್ತ ಸಾಮುದ್ರಿಕ ಶಾಸ್ತ್ರವು ಭಾರತೀಯ ಜ್ಯೋತಿಷ್ಯ ಮತ್ತು ಭಾರತೀಯ ಆಧ್ಯಾತ್ಮಿಕ ಇವೆರಡರೊಂದಿಗೆ ಅತ್ಯಂತ ಹೆಚ್ಚಿನ ಸಂಬಂಧವನ್ನು ಪಡೆದಿದ್ದರಿಂದ ನಮ್ಮ ಪ್ರಾಚೀನ ಆಚಾರ್ಯರು ಮಾನವನ ಉದ್ಧಾರಕ್ಕಾಗಿ, ಅವನ ಪ್ರಗತಿಗಾಗಿ ಈ ಶಾಸ್ತ್ರವನ್ನು ಬೆಳಕಿಗೆ ತಂದಿದ್ದರೆನ್ನುವುದು ಸತ್ಯ. ಭಾರತೀಯ ಎಲ್ಲ ಶಾಸ್ತ್ರಗಳಿಗೂ ಕರ್ಮಫಲದ ಹಿನ್ನೆಲೆ ಇರುವುದರಿಂದ ಹಸ್ತ ಸಾಮುದ್ರಿಕ ಶಾಸ್ತ್ರವು ಮನುಷ್ಯನ ಕರ್ಮಫಲದ ಮೇಲೆಯೇ ಅವಲಂಬಿತವಾಗಿದೆ. ಮನುಷ್ಯನ ಹುಟ್ಟು ಸಾವುಗಳ ನಡುವೆ ಆಗಿ ಹೋಗುವ ಎಲ್ಲ ಘಟನೆಗಳಿಗೂ ಅವನ ಪೂರ್ವಾರ್ಜಿತ ಕರ್ಮಾನುಸಾರವಾಗಿಯೇ ನಡೆಯುವುದು ಸಹಜ. ಪೂರ್ವ ಪುಣ್ಯವು ಉತ್ತಮವಾಗಿದ್ದರೆ ಈ ಜನ್ಮದ ಆಗುಹೋಗುಗಳು ಉತ್ತಮವಾಗಿಯೇ ಇರುವುದು. ದಕ್ಷಿಣ ಭಾರತ ದೇಶದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕಲಿಯಲಿಚ್ಛಿಸುವವರು ಮೊದಲಿಗೆ ತಮ್ಮ ವ್ಯಕ್ತಿಗತವಾದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಯೋಗ, ಧ್ಯಾನ ಮತ್ತು ಇನ್ನಿತರ ದೈವಿಕ ಕಾರ್ಯಗಳ ನೆರವಿನಿಂದ, ಸರಳ ಜೀವನ ಮಾರ್ಗಾವಲಂಬನೆಯಿಂದ, ಶುದ್ಧ ದೈಹಿಕ ಹಾಗೂ ಮಾನಸಿಕ ಶಕ್ತಿಯಿಂದ ಕೋಪ, ಈರ್ಷೆ, ದುರಾಲೋಚನೆ, ಅಸ್ಥಿರ ಬುದ್ಧಿ ಮುಂತಾದ ಋಣಾತ್ಮಕ ಗುಣಗಳನ್ನು ಕೈಬಿಟ್ಟು ಇಡೀ ಜೀವಮಾನವನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಳ್ಳಬೇಕು. ಜನರ ಮನಸ್ಸು, ಬುದ್ಧಿ, ರೀತಿ ನೀತಿಗಳು ಮತ್ತು ಜೀವನದ ವೈಪರೀತ್ಯಗಳನ್ನು ಅವರ ಬಾಯಿಯಿಂದಲೇ ಕೇಳಿ ತಿಳಿದುಕೊಂಡು ಹಸ್ತದೊಂದಿಗೆ ತಾಳೆ ಹಾಕಿ ನೋಡಬೇಕು. ಹಸ್ತಗಳನ್ನು ಪರಿಶೀಲಿಸುವ ಮುನ್ನ ಈ ಶಾಸ್ತ್ರದ ಕಟ್ಟುಪಾಡುಗಳನ್ನು, ರೇಖೆಗಳ ವೈವಿಧ್ಯತೆಯನ್ನು, ಗ್ರಹಗಳ ಸ್ಥಾನಗಳನ್ನು, ಗ್ರಹ ಪರ್ವಗಳ ಉಚ್ಚತ್ವ ನೀಚತ್ವಗಳನ್ನು ಜಾಗೃತಿಯಿಂದ ಹಾಗೂ ತುಲನಾತ್ಮಕ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕು. ಈ ಕಾರ್ಯಕ್ಕೆ ಅಗತ್ಯವಾಗಿ ಬೇಕಾಗಿದ್ದು ಜ್ಞಾಪಕಾಶಕ್ತಿ ಮತ್ತು ಅತೀಂದ್ರಿಯ ಶಕ್ತಿ, ಅಂದರೆ ಇಂಟ್ಯೂಷನ್. ಈ ಶಕ್ತಿಯನ್ನು ಹೆಚ್ಚಿಸಬೇಕಾದರೆ ಪ್ರಾಣಾಯಾಮ, ಧ್ಯಾನ, ಯೋಗ ಮುಂತಾದವುಗಳನ್ನು ಪ್ರತಿನಿತ್ಯ ಆಚರಿಸಬೇಕು. ಈ ಶಾಸ್ತ್ರದಲ್ಲಿ ಹಸ್ತವನ್ನು ಅವಲೋಕಿಸುವುದಕ್ಕಿಂತ ಮುಂಚೆ ಕೆಲವು ನಿಯಮಗಳನ್ನು ಅಗತ್ಯವಾಗಿ ಪಾಲಿಸಬೇಕು. ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಎರಡು ಕೈಗಳನ್ನು ಪರಿಶೀಲಿಸಿ ಬಲಗೈಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕೆಂದು ಬೆನ್ ಹ್ಯಾಮ್ ಹೇಳುತ್ತಾನೆ. ಎಡಗೈ ವಂಶಪಾರಂಪರ್ಯವಾಗಿ ಬಂದಂತಹ ಗುಣಗಳನ್ನು ಅಥವಾ ಸ್ವಾಭಾವಿಕವಾದ ಗುಣಗಳು ಬಳಿಯಿದ್ದನ್ನು ತಿಳಿಸುತ್ತದೆ. ಬಲಗೈಯು ನಾವು ಏನು ಸ್ವತಂತ್ರವಾಗಿ ಪಡೆದುಕೊಂಡಿದ್ದೀವಿ ಹಾಗೂ ನಮ್ಮ ಪ್ರಯತ್ನದಿಂದ ಮತ್ತು ನಮ್ಮ ಜೀವನದಲ್ಲಿ ಮಾಡಿಕೊಂಡಿರುವ ಬದಲಾವಣೆಗಳನ್ನು ತಿಳಿಸುತ್ತದೆ. ಎರಡನೇದು, ಮಕ್ಕಳ ಹಸ್ತವನ್ನು ನೋಡುವ ಮುನ್ನ ಅವರಿಗೆ 14 ವರ್ಷ ಆಗಿರುವುದೋ ಇಲ್ಲವೋ ಎಂಬುದು ಖಚಿತಪಡಿಸಿಕೊಳ್ಳಬೇಕು. ಸೂರ್ಯನ ಬೆಳಕಿನಲ್ಲಿ ಹಸ್ತವನ್ನು ನೋಡುವುದು ಉತ್ತಮ.
ಹಸ್ತದ ಬಣ್ಣ, ಆಕೃತಿ ಎಲ್ಲವನ್ನೂ ಸರಿಯಾಗಿ ಗಮನಿಸಬೇಕು. ಸಾಮುದ್ರಿಕನು ಹಸ್ತವನ್ನು ಪರೀಕ್ಷಿಸಲು ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ಅವುಗಳೆಂದರೆ ಭೂತ ಕನ್ನಡಿ, ದಾರ, ವಿಭಾಜಕ, ಸ್ಕೇಲು, ಟಾಲ್ಕಮ್ ಪೌಡರ್ ಮತ್ತು ಟಾರ್ಚ್. ಸಾಮುದ್ರಿಕನು ಪೃಚ್ಛಕರ 2 ಕೈಗಳನ್ನು ಸ್ವಲ್ಪ ಅಮುಕಿ ನಂತರ ಪರೀಕ್ಷಿಸಬೇಕು. ಆಗ ರೇಖೆಗಳು, ಪರ್ವಗಳು ಎದ್ದು ಕಾಣುತ್ತವೆ. ಜ್ಯೋತಿಷ್ಯ ವ್ಯಕ್ತಿಯ ಜನ್ಮಕುಂಡಲಿಯ ಆಧಾರವಾಗಿ ಫಲ ನಿರ್ಣಯ ಮಾಡಲು ಹೇಗೆ ಗ್ರಹಗಳು ಚಲನಗಳು ಜ್ಯೋತಿಷಿಗೆ ಸಹಕಾರ ನೀಡುತ್ತವೋ ಅದೇ ರೀತಿ ವ್ಯಕ್ತಿಯ ಹಸ್ತದಲ್ಲಿ ಕಾಣುವ ರೇಖೆಗಳು, ಅದರ ಆಕಾರ, ರೂಪ, ರೇಖೆಯ ಸಾಗಿರುವ ದಾರಿ, ಪರ್ವಗಳ ವಿನ್ಯಾಸ ಅಂದರೆ ಉಬ್ಬು, ತಗ್ಗು ಆಧಾರದ ಮೇಲೆ ಫಲ ನಿರ್ಣಯ ಮಾಡಲಾಗುವುದು. ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೇವಲ ಹಸ್ತದಲ್ಲಿ ಕಾಣುವ ರೇಖೆಗಳು ಮಾತ್ರ ಫಲಕಾರಿಯಾಗಲಾರದು. ಅದುದರಿಂದ ವಿದ್ವಾಂಸರು, ಪರಿಣಿತರು ಹಸ್ತವನ್ನು ಮುಖ್ಯವಾಗಿ 3-4 ಭಾಗಗಳಾಗಿ ವಿಂಗಡಿಸಿದರು. 1 ಹಸ್ತ, 2 ಬೆರಳುಗಳು, 3 ಹೆಬ್ಬೆರಳು, 4 ಮಣಿಬಂಧನ ರೇಖೆ. ಈ ಚಿತ್ರದಲ್ಲಿ ಇದು ಹಸ್ತದ ಬೆರಳುಗಳು, ಇದು ಹೆಬ್ಬೆರಳು, ಇಲ್ಲಿ ಮಣಿಬಂಧನ ರೇಖೆ ಇರುತ್ತೆ. ಮುಂದುವರುತ್ತದೆ. ಧನ್ಯವಾದಗಳು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.